ನಮಸ್ಕಾರ ವೀಕ್ಷಕರೇ. ಇದೇ ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಮುಗಿದ ನಂತರ ಯಾವೆಲ್ಲ ರಾಶಿಗಳಿಗೆ ತುಂಬಾನೇ ಶುಭ ಫಲ ಇದೆ, ಹಾಗೂ ಈ ಅಮಾವಾಸ್ಯೆ ಕಳೆದ ನಂತರ ಯಾರಿಗೆಲ್ಲ ಲಾಭ ಇದೆ, ಯಾವ ರಾಶಿಗಳಿಗೆ ತುಂಬಾನೇ ಜಾಸ್ತಿ ಲಾಭ ಇದೆ, ತುಂಬಾನೇ ಫಲಾನುಫಲಗಳಲ್ಲಿ ತುಂಬಾನೇ ಯಶಸ್ಸು ಅನ್ನೋದು ಯಾವ್ದಿದೆ ಅಂತ ಆ ರಾಶಿಗಳನ್ನ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಪೇಜ್ ಅನ್ನ ಆದಷ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಆ ರಾಶಿಗಳು ಯಾವ್ದಪ್ಪ ಅಂತ ನೋಡೋಣ. ಅದರಲ್ಲಿ ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಇದೇ ಆಗಸ್ಟ್ 12ನೇ ತಾರೀಕು ಕಳೆದ ನಂತರ ಅವರಿಗೆ ಹಣಕಾಸಿನಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಸುಧಾರಣೆ ಆಗುವಂಥದ್ದು ತುಂಬಾನೇ ಜಾಸ್ತಿ ಇದೆ. ಹಾಗೂ ಕೊಟ್ಟಂತ ಹಣ ಅವ್ರಿಗೆ ವಾಪಸ್ ಬರುತ್ತೆ. ಹಣಕಾಸಿನಲ್ಲಿ ಒಂದು ಉಳಿತಾಯ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೂ ಕುಟುಂಬದಲ್ಲಿ ಒಂದು ಯಾವುದೇ ಒಂದು ವೈಮನಸ್ಸು, ಏನೇ ಒಂದು ತೊಂದರೆ ತಾಪತ್ರೆಗಳು ಏನೇ ಇದ್ರು ಕೂಡ ಅದನ್ನು ಕೂಡ ಸುಧಾರಣೆ ಆಗುವಂಥದ್ದಿದೆ. ಹಾಗೂ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಅಡ್ಡಿ ಆತಂಕಗಳು ಆಗದೇ ಇರೋಂಥ ಕೆಲಸಗಳಿದ್ರು ಕೂಡ ಅವ್ರಿಗೆ ಈ 12ನೇ ತಾರೀಕು ಮುಗಿದ ನಂತರ ಕೆಲಸ ಕಾರ್ಯ ಆಗುವಂಥದ್ದು ತುಂಬಾನೇ ಚಾನ್ಸಸ್ಗಳು ಜಾಸ್ತಿನೇ ಇದೆ ಒಂದು ವೃಷಭ ರಾಶಿಯವರಿಗೆ. ಎರಡನೇದಾಗಿ ಮಿಥುನ ರಾಶಿಯವರಿಗೆ ಕೆಲಸ ಮಾಡೋ ಜಾಗ, ವೃತ್ತಿ ಜೀವನ ಹಾಗೂ ಉದ್ಯೋಗ ಜೀವನದಲ್ಲಿ ಹಾಗೂ ವ್ಯಾಪಾರದಲ್ಲಿ ಒಂದು ತುಂಬಾನೇ ಲಾಭ ಹಾಗೂ ತುಂಬಾನೇ ಒಂದು ಹಿಂದೆ ಆದಂತ ಲಾಸು ಈ 12ನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಲಾಭ ಆಗುವಂತ ಚಾನ್ಸಸ್ಗಳು ತುಂಬಾನೇ ಜಾಸ್ತಿ ಇದೆ. ಹಾಗೂ ಹೊಸ ಕೆಲಸಗಳೇನ್ ಮಾಡ್ತೀರಾ ಅದರಿಂದ ನಿಮ್ಗೆ ತುಂಬಾನೇ ಫಲಾನುಫಲಗಳು ಲಾಭದಾಯಕವಾಗಿ ಬರುವಂತ ಚಾನ್ಸಸ್ ತುಂಬಾನೇ ಇದೆ. ಮಿಥುನ ರಾಶಿಯವರಿಗೆ ಏನೇ ಒಂದು ಕೆಲಸ ಮಾಡೋದಿದ್ರು ಕೂಡ ಅದರಿಂದನೂ ಕೂಡ ಸಕ್ಸಸ್ಫುಲ್ ಆಗುವಂಥದ್ದು ತುಂಬಾನೇ ಜಾಸ್ತಿ ಇದೆ ಅಮಾವಾಸ್ಯೆ ಕಳೆದ ನಂತರ. ಹಾಗೂ ಮೂರನೇದಾಗಿ ಕರ್ಕಾಟಕ ರಾಶಿಯವ್ರದ್ದು ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ದರು, ಮನೆಯಲ್ಲಿ ಏನೇ ಕಿರಿಕಿರಿ ತೊಂದರೆ ತಾಪತ್ರೆ ಆಗ್ತಿದ್ರು ಕೂಡ ಇದು ಅಮಾವಾಸ್ಯೆ ಕಳೆದ ನಂತರ ಎಲ್ಲಾನು ಕೂಡ ಅವರಿಗೆ ಸಮಸ್ಯೆಗಳು ದೂರ ಆಗುವಂತ ಚಾನ್ಸಸ್ ಇದೆ. ಹಾಗೂ ಹಣಕಾಸಿನಲ್ಲಿ ಕೂಡ ತುಂಬಾನೇ ಲಾಭ ಆಗುವಂತದ್ದಿದೆ. ಹಾಗೂ ತಾವೇನೇ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರಾ, ಒಂದು ಮನೆ ಕಟ್ಟೋದಾಗಿರ್ಬೋದು, ಒಂದು ಜಾಗ ಖರೀದಿ ಮಾಡೋದಾಗಿರ್ಬೋದು, ಯಾವುದೋ ತಮ್ಗೆ ಆಗ್ತಾ ಇರಲ್ಲ, ಈ ಅಮಾವಾಸ್ಯೆ 12ನೇ ತಾರೀಕು ಕಳೆದ ನಂತರ ಅದೆಲ್ಲಾನು ಕೂಡ ತಮ್ಗೆ ಲಾಭವಾಗಿ ಕೂಡಿ ಬರಲಿದೆ. ಎಲ್ಲಾನು ಕೆಲಸ ಸಕ್ಸಸ್ಫುಲ್ ಆಗುವಂತದ್ದಿದೆ. ಮತ್ತೆ ಹಣಕಾಸಿನಲ್ಲಿ ಕೂಡ ತುಂಬಾ ಲಾಭ ಆಗುವಂತದ್ದು ಜಾಸ್ತಿನೇ ಇದೆ. ಸಂಗಾತಿಗಳಲ್ಲೂ ಕೂಡ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಕೂಡ ಅದನ್ನು ಕೂಡ ಈ 12ನೇ ತಾರೀಕು ಅಮಾವಾಸ್ಯೆ ಕಳೆದ್ಮೇಲೆ ಇಬ್ಬರಲ್ಲೂ ಕೂಡ ಒಂದು ಒಳ್ಳೆಯ ಹೊಂದಾಣಿಕೆ ಬರುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಹಾಗೂ ನಾಲ್ಕನೇದಾಗಿ ಕನ್ಯಾ ರಾಶಿಯವ್ರದ್ದು ಹೇಗಿದೆಪ್ಪ ಅಂದ್ರೆ, ತಾವೇನು ಹಳೆ ಕೆಲಸ ಮಾಡ್ತಾ ಇರ್ತೀರಾ, ಆ ಹಳೆ ಕೆಲಸ ಬಿಟ್ಟು ಹೊಸ ಕೆಲಸಕ್ಕೆ ತಾವೇನು ಅರ್ಜಿ ಹಾಕಿರ್ತೀರಾ, ಹೊಸ ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಅಥವಾ ಹೊಸ ಬಿಸ್ನೆಸ್ ಮಾಡ್ಬೇಕು ಅಂತಿರ್ತೀರಾ, ಆ ಕೆಲಸಗಳಿಗೆ ತಾವು ಕೈ ಹಾಕಿದ್ರೆ ಅಮಾವಾಸ್ಯೆ ಕಳೆದ್ಮೇಲೆ ತುಂಬಾನೇ ಒಳ್ಳೆ ಫಲಾನುಫಲಗಳು ತುಂಬಾನೇ ಜಾಸ್ತಿ ಇದೆ. ಹಾಗೂ ಕನ್ಯಾ ರಾಶಿಯವರಿಗೆ ವ್ಯಾಪಾರ ಮಾಡುವಂತರಿಗೆ ಹೊಸ ಗ್ರಾಹಕರು ಆಯ್ತಾ, ಒಂದು ಬಿಸ್ನೆಸ್ ಅಂಗಡಿಲಿ ಆಗಿರ್ಬೋದು, ಉದ್ಯೋಗದಲ್ಲಿ ಆಗಿರ್ಬೋದು, ಬಿಸ್ನೆಸ್ ವಿಚಾರದಲ್ಲಿ ಆಗಿರ್ಬೋದು, ಒಂದು ಬಿಸ್ನೆಸ್ ಅಲ್ಲಿ ಒಂದು ಹೊಸದಾಗಿ ಒಂದು ಗ್ರಾಹಕರು ಬರೋದಾಗಿರ್ಬೋದು, ಹೊಸದಾಗಿ ಬಿಸ್ನೆಸ್ ಜಾಸ್ತಿ ಆಗುವಂತಾಗಿರ್ಬೋದು, ಈ ಅಮಾವಾಸ್ಯೆ ಕಳೆದ ನಂತರ ಒಳ್ಳೆ ಟೈಮ್ಗೆ ಅವರಿಗೆ ಬರುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಹಾಗೂ ಐದನೇದಾಗಿ ತುಲಾ ರಾಶಿಯವರಿಗೆ ಜೀವನದಲ್ಲಿ ಅರ್ಥ ಆಯ್ತಾ, ಈ ಆಗಸ್ಟ್ 12ನೇ ತಾರೀಕು ಕಳೆದ ನಂತರ ಅವರಿಗೆ ಇದ್ದಂತ ಒಂದು ಮಾನಸಿಕ ನೆಮ್ಮದಿ ಆಗಿರ್ಬೋದು ಸಿಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದು ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಾ ಇರುತ್ತೆ, ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಗುತ್ತೆ. ಹಾಗೂ ಕೊಟ್ಟಿರೋಂಥ ಹಣಕಾಸು ವಾಪಸ್ ಬರೋದಿಲ್ಲ, ಅದು ಕೂಡ ಬರುವಂತ ಚಾನ್ಸಸ್ ಇದೆ. ಹಾಗೂ ಸಾಲ ಬಾಧೆ ಜಾಸ್ತಿ ಆಗ್ತಾ ಇರುತ್ತೆ, ಅದನ್ನು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಹೊಸ ಕೆಲಸಗಳು, ಹೊಸ ಒಂದು ಏನಾದ್ರು ಮಾಡ್ಬೇಕು ಅನ್ನೋ ಹೊಸ ಚೈತನ್ಯ, ಹೊಸ ಹುರುಪು, ಹೊಸದೊಂದು ಇಂಟ್ರೆಸ್ಟ್ ಅನ್ನೋದು ಬಹಳನೇ ಬರುತ್ತೆ ತುಲಾ ರಾಶಿಯವರಿಗೆ. ಈ 12ನೇ ತಾರೀಕು ಅಮಾವಾಸ್ಯೆ ಕಳೆದ್ಮೇಲೆ ತುಲಾ ರಾಶಿಯವರಿಗೆ ತುಂಬಾನೇ ಒಳ್ಳೆ ಫಲ ಇದೆ. ತುಂಬಾ ಒಳ್ಳೆ ಟೈಮು, ಒಳ್ಳೆ ಜೀವನ ಅವರಿಗೆ ಸ್ಟಾರ್ಟ್ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ತುಲಾ ರಾಶಿಯವರಿಗೆ. ಹಾಗೂ ಆರನೇದಾಗಿ ಮಕರ ರಾಶಿಯವರಿಗೆ ಏನಪ್ಪಾ ಅಂತಂದ್ರೆ, ವೃತ್ತಿ ಜೀವನದಲ್ಲಿ ಏನೇ ಸಮಸ್ಯೆಗಳಿರುತ್ತಲ್ಲ, ವೃತ್ತಿ ಜೀವನದಲ್ಲಿ ಕೆಲಸ ಮಾಡೋ ಜಾಗದಲ್ಲಿ, ಒಂದು ಬಿಸ್ನೆಸ್ ಮಾಡೋ ಜಾಗದಲ್ಲಿ ಸಹ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇರ್ತಾರೆ, ಅವ್ರ ಕಡೆಯಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ. ಕೆಲಸ ಮಾಡೋ ಜಾಗದಲ್ಲಿ ಸಹ ಉದ್ಯೋಗಿ ಅಕ್ಕಪಕ್ಕ ಕೆಲಸ ಮಾಡೋದ್ರಿಂದ ಕಿರಿಕಿರಿ ತೊಂದರೆ ತಾಪತ್ರೆ ಆಗ್ತಾ ಇರುತ್ತೆ, ಅದು ಕೂಡ ಎಲ್ಲಾನು ಕೂಡ ಈ ತಿಂಗಳ 12ನೇ ತಾರೀಕು ಕಳೆದ ನಂತರ ಎಲ್ಲಾನು ಕೂಡ ದೂರ ಆಗುತ್ತೆ. ಅದಾದ್ಮೇಲೆ ತಾವು ಮಾಡಿದಂತ ಕೆಲಸಕ್ಕೆ, ಮಾಡುವಂತ ಬಿಸ್ನೆಸ್ಗೆ ಒಳ್ಳೆ ಒಂದು ಪ್ರಶಂಸೆ ಅನ್ನೋದಕ್ಕಿಂತ ಒಳ್ಳೆ ಬೆನಿಫಿಟ್ ಆಯ್ತಾ, ಮತ್ತೆ ಉದ್ಯೋಗ ಜಾಗದಲ್ಲಿ ಒಂದು ಹಿರಿಯ ಅಧಿಕಾರಿಗಳಿಂದ ಒಳ್ಳೆ ಪ್ರಮೋಷನ್ ಸಿಗುವಂತ ಚಾನ್ಸಸ್ ಅವ್ರ ಕಡೆಯಿಂದ ಬರುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಈ ಅಮಾವಾಸ್ಯೆ ಕಳೆದ ನಂತರ ಮಕರ ರಾಶಿಯವರಿಗೆ ಒಳ್ಳೆ ಫಲಾನುಫಲಗಳು ಇದೆ. ಹಾಗೂ ಏಳನೇದಾಗಿ ಧನಸ್ಸು ರಾಶಿಯವರಿಗೆ ಅದೃಷ್ಟ ಅನ್ನೋದು ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟ ದಿನ ಇದ್ದಂತ ಯಾವುದೋ ಒಂದು ಆಗದಿರೋಂಥ ಕೆಲಸ, ಯಾವುದೋ ಒಂದರಲ್ಲಿ ಒಂದು ಮೈಂಡ್ ಅನ್ನೋದು ರಿಲೀಫ್ ಆಗಿರೋದಿಲ್ಲ, ಅದರಲ್ಲೇ ಪದೇ ಯೋಚನೆ ಮಾಡ್ತಾ ಇರ್ತೀರಾ, ಈ ಕೆಲಸಕ್ಕೆ ಯಾಕಾದ್ರೂ ಕೈ ಹಾಕಿ ಕೆಲಸ ಯಾಕೆ ಆಗ್ತಿಲ್ಲ ಏನು ಅಂತ ಯಾವುದೋ ಒಂದು ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಅದರಿಂದ ತುಂಬಾನೇ ಒಂದು ಫಲಾನುಫಲಗಳು ಬರ್ತಾ ಇರಲ್ಲ. ಆ ಕೆಲಸಗಳು ಈ 12ನೇ ತಾರೀಕು ಅಮಾವಾಸ್ಯೆ ಕಳೆದ ನಂತರ 100% ಸಕ್ಸಸ್ಮೆಂಟ್ ಆಗಲಿದೆ. ಧನುಸ್ಸು ರಾಶಿಯವರಿಗೆ ಒಂದು ಹೊರಗಡೆ ವಿದೇಶ ಪ್ರಯಾಣಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕು, ಕೆಲಸ ಹುಡುಕ್ಬೇಕು, ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಇರ್ತೀರ. ಈ ಆಗಸ್ಟ್ 12ನೇ ತಾರೀಕು ಕಳೆದ ನಂತರ ತಮಗೆ ವಿದೇಶ ಪ್ರಯಾಣ ಹೋಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಹೊರದೇಶದಲ್ಲಿ ಕೆಲಸ ಸಿಗುವಂತದ್ದು ಕೂಡ ಈ ಆಗಸ್ಟ್ 12ನೇ ತಾರೀಕು ಕಳೆದ ನಂತರ ನಮಗೆ ಕೆಲಸ ಸಿಗುವಂತ ಚಾನ್ಸಸ್, ಮತ್ತೆ ಹಣಕಾಸಿನಲ್ಲಿ ಆಗಿರ್ಬೋದು, ಮನೆತನದಲ್ಲಿ ಆಗಿರ್ಬೋದು, ಮಾಡುವಂತ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಅಥವಾ ಒಂದು ದಾಂಪತ್ಯದಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ತಮಗೆ ಈ 12ನೇ ತಾರೀಕು ಅಮಾವಾಸ್ಯೆ ಕಳೆದ ನಂತರ ಶುಭ ಫಲ, ಒಳ್ಳೆಯ ಪ್ರತಿಫಲ ತಮಗೆ ಸಿಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಧನುಸ್ಸು ರಾಶಿಯವರಿಗೆ ಇದೆ.
ಹಾಗೂ ತಮಗೆ ಜೀವನದಲ್ಲಿ ಹೆಚ್ಚಿನ ಮಾಹಿತಿ, ಹೆಚ್ಚಿನ ಸಮಸ್ಯೆಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.